ಟೊಮೊಟೊ ತೊಕ್ಕು ಹೇಗೆ ಮಾಡೋದು ಅಂತ ಹಾಗೂ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಅದಕ್ಕೆ ಏನೇನು ವಸ್ತುಗಳು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು ಅರ್ಧ ಕೆ ಜಿ ಮತ್ತು ಒಂದು ಟೊಮೊಟೊ ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿಗಿಂತ. ಆಮೇಲೆ ಮೆಂತ್ಯ, ಸಾಸಿವೆ, ಜೀರಿಗೆ ಇದು 3 ಹುರ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಎಣ್ಣೆ ಆಲ್ಮೋಸ್ಟ್ ಒಂದು 1/4 ಕೆ ಜಿಯಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಯಾಕಂದರೆ ಇದು ತುಂಬ ದಿವಸನೂ ಇಟ್ಕೋಬೋದು ಎಣ್ಣೆ ಹಾಕಿದ್ರೆ, ಸೊ ಅದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ಉಪ್ಪು, ಕಾಶ್ಮೀರಿ ಮತ್ತು ಸ್ವಲ್ಪ ಮನೆ ಚಿಲ್ಲಿ ಪೌಡರ್ ಅಂದರೆ ನಾರ್ಮಲ್ ಆಗಿರೋ ಚಿಲ್ಲಿ ಪೌಡ್ರ್ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, 2 ಸ್ಪೂನಷ್ಟು. ಆಮೇಲೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು. ಬನ್ನಿ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಈಗ ಬಾಣಲಿ ಇಟ್ಟಿದ್ದೀನಿ. ಫಸ್ಟು ನಾವು ಸಾಸಿವೆ, ಮೆಂತ್ಯ ಮತ್ತು ಜೀರಿಗೆನ ಸ್ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳೋಣ. ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಗಂಟ ಹುರಿಬೇಕು. ಹಾಗೆ ಈ ಟೊಮೊಟೊ ರುಬ್ಕೋಬೇಕಾದ್ರೆ ನೋಡಿ, ಒಂದು ನಿಂಬೆಹಣ್ಣು ಪಾತ್ರದಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಇದನ್ನು ಎಣ್ಣೆನಲ್ಲಿ ಹುರ್ಕೊಳ್ಳೋಣ. ನೋಡಿ, ಈ ಥರ ಚಿಟಪಟ ಅಂತಿದೆ. ಇದೆಲ್ಲ ಅಂದು ಮುಗಿದಾದ್ಮೇಲೆ ನಾವೇನು ಮಾಡಬೇಕು, ಸ್ವಲ್ಪ ಒಂಚೂರು ಅದು ಆ ಸೌಂಡ್ ಎಲ್ಲ ಕಡಿಮೆ ಆಗುತ್ತಲ್ಲ, ಆ ಟೈಮಲ್ಲಿ ಇದನ್ನು ಇಳಿಸ್ಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಸೊ ಇದಾಗಿದೆ ಆಲ್ಮೋಸ್ಟ್. ಆ ಬಾಣಲಿ ಬಿಸಿಗೆ ಇನ್ನೂ ಇದಾಗುತ್ತೆ. ಸೊ ಇದನ್ನು ಆಫ್ ಮಾಡೋಣ, ಪೌಡ್ರ್ ಮಾಡ್ಕೊಳ್ಳೋಣ. ಬನ್ನಿ ನೆಕ್ಸ್ಟ್ ಟೊಮೊಟೊನ ಫ್ರೈ ಮಾಡ್ಕೊಳ್ಳೋಣ. ಈಗ ಬಾಣಲಿಗೆ ಎಣ್ಣೆನ ಹುಯ್ತಾಯಿದ್ದೀನಿ. ಈಗ ಉರಿಯೋಕ್ಕೆ ಸ್ವಲ್ಪ ಎಣ್ಣೆನ ಹುಯ್ತೀನಿ, ನನಗೆ ಒಗ್ಗರಣೆಗೂ ಬೇಕು, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹುಯ್ತಾಯಿದ್ದೀನಿ. ಸ್ವಲ್ಪ ಫ್ಲೇಮ್ ಜೋರಾಗಿ ಇಟ್ಕೊಳ್ಳೋಣ, ಎಣ್ಣೆ ಕಾಯಿಲಿ. ಮತ್ತು ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಫುಲ್ಲು ಬೆಂದೋಗ್ಬೇಕು, ಎಲ್ಲ ನೀರಾಗಿದೆ ಅನ್ನೋ ಥರ ಅನ್ನಿಸ್ಬೇಕು ಬೆಂದು. ಈಗ ಅದರಲ್ಲೇ ನಾನು ಒಂದು ನಿಂಬೆಹಣ್ಣು ಪಾತ್ರದಷ್ಟು ಹುಣಸೆಹಣ್ಣ ಅದ್ರ ಜೊತೆ ಹಾಕೊಂಡು ಬೇಯಿಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವು ಹಾಗೆ ಹಾಕಕ್ಕೆ ಹೋದರೆ ಮಿಕ್ಸಿ ಹಾಳಾಗೋವಂಥ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಇದರಲ್ಲೇ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಸ್ಮೂತ್ ಆಗುತ್ತೆ. ಒಂದು ದಿಂಡು ಬಂದಿದೆ. ಸೊ ಇದು ಸ್ವಲ್ಪ ಬೇಯಲಿ, ಅಷ್ಟೊತ್ತಿಗೆ ನಾವು ಮೆಂತ್ಯನ ಮತ್ತು ಸಾಸಿವೆ ಮತ್ತು ಜೀರಿಗೆನ ಪೌಡ್ರ್ ಮಾಡ್ಕೊಬರೋಣ. ಬನ್ನಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಫುಲ್ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ವಿ. ಈ ಥರ ಫುಲ್ ತುಂಬ ತರಿನೂ ಇಲ್ಲದೆ ತುಂಬ ಇದು ಇಲ್ಲದೆ ನೋಡಿ ಈ ಥರ ರುಬ್ಕೋಬೇಕು, ಅವಾಗೆ ಟೇಸ್ಟ್ ಚೆನ್ನಾಗಿರೋದು. ಬನ್ನಿ ಟೊಮೊಟೊ ನೋಡಿ ಹೆಂಗೆ ಎಣ್ಣೆ ಬಿಟ್ಕೊತಾ ಇದೆ ಸೈಡೆಲ್ಲ ಅಲ್ಲ, ಆ ಥರ ಎಣ್ಣೆ ಬಿಟ್ಕೋಬೇಕು ಸೈಡಲ್ಲೆಲ್ಲ. ಸೊ ಆಗ ಆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಈ ಟೊಮೆಟೊನ ಆರಿಸ್ಕೊಂಡು ಈಗ ರುಬ್ಕೋಬೇಕು. ಬನ್ನಿ ಇದನ್ನು ಆರಿಸ್ಕೊಂಡು ರುಬ್ಕೊಂಡು ಬನ್ನಿ. ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಹುರಿದಂಥ ಟೊಮೆಟೊ ಮತ್ತು ಹುಣಸೆ ಹಣ್ಣನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಆಮೇಲೆ ಅದಕ್ಕೆ ನಾವು ರುಬ್ಕೊಂಡಿರೋಂಥ ಜೀರಿಗೆ, ಮೆಂತ್ಯ, ಸಾಸಿವೆ ಪೌಡ್ರ್ ಮಾಡ್ಕೊಂಡಿರೋದನ್ನು ಹಾಕೋಣ. ಅದಾದಮೇಲೆ ನಾವು ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕೋಣ. ಖಾರದ ಪುಡಿ 2 ಸ್ಪೂನಷ್ಟು, ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊ ಇದು 3 ಚೆನ್ನಾಗಿ ಬೆರೆಸಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ನಾವು ಇವಾಗ ಒಗ್ಗರಣೆ ಕೊಟ್ಟು ಒಗ್ಗರಣೆನಲ್ಲಿ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡೋಣ. ಬನ್ನಿ ಬಾಣಲಿ ಕಾದಿದೆ. ಇವಾಗ ಎಣ್ಣೆ ಹುಯ್ಯೋಣ. ಎಣ್ಣೆ ಹುಯ್ದಾಯಿತು, ಎಣ್ಣೆ ಕಾಯಲಿ. ಎಣ್ಣೆ ಕಾದಿದೆ. ಇವಾಗ ಸಾಸಿವೆನ ಹಾಕೋಣ. ಚಿಟಪಟ ಅಂತ ಇದೆ. ಈಗ ಬೆಳ್ಳುಳ್ಳಿನ ಹಾಕೋಣ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಲಿ. ಅದು ಈಗ ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಹಾಗೆ ಕರಿಬೇವು ಹಾಕ್ತಿದ್ದೀನಿ.
ಈಗ ರುಬ್ಕೊಂಡಿರೋ ಅಂಥ ಮಿಶ್ರಣನ ಇದಕ್ಕೆ ಹಾಕೋಣ. ಇದು ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಅದು ಹೆಂಗೆ ಅಂದರೆ ಇದ್ರಲ್ಲಿ ಮಿಕ್ಸಾಗಿ ಎಣ್ಣೆಲ್ಲ ಸೈಡ್ಗೆ ಬರಬೇಕು, ಆವಾಗಂತ ಇದನ್ನು ಚೆನ್ನಾಗಿ ತಿರ್ಸ್ತಾ ಇರಬೇಕು. ಇವಾಗ ಆಗಿದೆ, ಎಣ್ಣೆಲ್ಲ ಬಿಟ್ಕೊಂಡು ಬರ್ತಾ ಇದೆ. ಈಗ ಆಫ್ ಮಾಡೋಣ ಸ್ಟವ್. ತಿನ್ನಲು ಸಿದ್ಧ ಆಯಿತು ನಮ್ಮ ಟೊಮೆಟೊ ತೊಕ್ಕು.